ಕರ್ಮಕ್ಕೆ ಫಲವನ್ನು ಉಂಡೇ ಉಣ್ತಿ. ಆದರೆ ಕಾಲೋಪ್ಯಂಗೀ, ಕಾಲ ಪ್ರಧಾನವಾದ ವಸ್ತುವಾಗಿದ್ದರೂ ಅದಕ್ಕೆ ಅಂಗಗಳು ಇನ್ನೂ ಬೇಕಾದಷ್ಟು ಬೇಕಲ್ವಾ? ನಾವು ಹೇಳುತ್ತೇವೆ ಕಾಲ ಬರಲಿ ಎಲ್ಲ ಸರಿಯಾಗುತ್ತೆ, ಎಲ್ಲ ವಸ್ತುಗಳು ಕಾರಣ ವಸ್ತುಗಳಿದ್ದರೂ ಕೂಡ ಕಾಲ ಬರದೆ ಕೆಲವು ಕೈಗೂಡುವುದಿಲ್ಲ ಅಂತ. ಹಾಗಾಗಿ ಕಾಲ ನಿನ್ನ ಕರ್ಮಗಳಿಗೆ ತಕ್ಕ ಫಲವನ್ನು ಕೊಟ್ಟೇ ಕೊಡುತ್ತೆ. ಹೇಗೆ ಅಂದರೆ ಸಸ್ಯಾನಾಮಿವ ಪಕ್ತೈ, ಬೀಜ ಹಾಕಿದೊಡನೆ ಗಿಡ ಬೆಳೆದು ಫಲವನ್ನು ಕೊಡುವುದಿಲ್ಲ ತಾನೇ. ಅದಕ್ಕೆ ಮಣ್ಣು ಹಾಕಿರಬೇಕು, ಅದಕ್ಕೆ ಯೋಗ್ಯವಾದ ಮಣ್ಣೇ ಆಗಿರಬೇಕು, ಗೊಬ್ಬರ ಬೀಳಬೇಕು, ಬಿಸಿಲು ಬರಬೇಕು, ನೀರು ಸಿಗಬೇಕು, ಗಾಳಿ ಚೆನ್ನಾಗಿ ಆಡಬೇಕು, ನೆರಳಾದರೆ ನೆರಳು ಬೇಕು, ಬಿಸಿಲಾದರೆ ಬಿಸಿಲು ಬೇಕು. ಹೀಗೆ ಬಗೆ ಬಗೆಯ ಅವಶ್ಯಕತೆಗಳನ್ನೆಲ್ಲ ಹೊಂದಿಕೊಂಡೇ ನಿಧಾನಕ್ಕೆ ಬೆಳೆದು ನಿಂತಹ ಗಿಡ ಒಂದು ಮರವಾಗಿ ಎಳೆ ಚಿಗುರುಗಳನ್ನು ಹೊತ್ತು ನಿಧಾನಕ್ಕೆ ಎಲೆಗಳಾಗಿ ಆಮೇಲೆ ಹೂಗಳ ಮೊಗ್ಗು ಅರಳಿ ಅಲ್ಲಿ ಕಾಯಿ ಬಿಟ್ಟು ಅದು ಪಕ್ವಗೊಂಡಾಗ ನಮಗೆ ಸಿಗುವಂಥದ್ದು ಫಲ. ಹೇಗೆ ಸಸ್ಯಗಳು ಗಿಡಗಳಾಗಿ ಎತ್ತರಕ್ಕೆ ಬೆಳೆದು ತಮ್ಮ ಹಣ್ಣುಗಳನ್ನು ಕೊಡುವ ತನಕ ಕಾಲವನ್ನು ಕಾಯಲೇಬೇಕು, ಪಕ್ತಯೇ, ಆ ಪಕ್ತಿಗಾಗಿ ಪಕ್ವತೆಗಾಗಿ ಹೇಗೆ ಕಾಯಬೇಕು, ಹಾಗೆ ನೀನು ಕೂಡ ನೀನು ಮಾಡಿದ ಕೆಟ್ಟ ಕರ್ಮಕ್ಕೆ ಫಲವನ್ನು ಉಂಡೇ ಉಣ್ತಿ.